ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕುಟುಂಬಸ್ಥನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 25 ಕೋಟಿ, ಬಜೆಟ್ ನೋಡೋದಾದರೆ 8 ಕೋಟಿ, ರನ್ನಿಂಗ್ ಟೈಮ್ ಬಂದು 155 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 24, 2025ರಲ್ಲಿ ಬಿಡುಗಡೆ ಆಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ರಾಜೇಶ್ವರ್ ಕಲಿಸ್ವಾಮಿ. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಮಣಿಕಂದನ್, ಸಾನ್ವಿ, ಮೇಘನಾ, ಗುರು, ಸ್ವಾಮಿ, ನೈಂದಾ, ರಜಪನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಪಾಸಿಟಿವ್ ಆಗಿ ಬಂದಿದೆ ಅಂತಲೇ ಹೇಳಬಹುದು. ಮತ್ತು ಮಣಿಕಂದನ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಮಣಿಕಂದನ್ ಅವರಿಗೆ ಬೇಕಾದಂಥ ಒಂದು ಫೆಸಿಲಿಟಿಗಳಾಗಿರ್ಬೋದು ಮತ್ತು ಸುಮಾರು ಪ್ರಚಾರಗಳನ್ನು ಕೂಡ ನಡೆಸಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಹೆಚ್ಚಿನ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಎಲ್ಲಿ ಒಂದನೇ ಸ್ಟೋರಿ ಹೇಳೋದಾದರೆ, ಮನಿ ಅನ್ನೋ ವ್ಯಕ್ತಿ ಇರ್ತಾರೆ. ಮನಿಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಮನಿ ಅನ್ನೋ ಮತ್ತು ಅವರಿಗೆ ಒಂದು ಹಳೆ ಮನೆ ಇರುತ್ತೆ ಅಂತ ಹೇಳಬಹುದು. ಮನಿ ಬೇರೆ ಒಂದು ಜಾತಿಯನ ಒಂದು ಹುಡುಗಿನ ಮದುವೆ ಮಾಡ್ಕೊಂಬಂದುಬಿಟ್ಟಿರ್ತಾರೆ. ಅವ್ರ ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಅವರು ಮದುವೆ ಮಾಡ್ಕೊಂಬಂದಿರೋದ್ರಿಂದ ತನ್ನ ಮಗನೇ ಸಾಕ್ತಾನೆ ಅಂತೇಳಿ ಅವರ ಮಗನು ಕೂಡ ತುಂಬ ಒತ್ತಾಯವನ್ನು ಮಾಡಿ ಒಪ್ಪಿಸ್ಕೋತಾರೆ. ಮತ್ತು ಮನೆಗೂ ಕೂಡ ಒಳಗಡೆ ಬರ್ತಾರೆ. ಕೆಲವು ದಿನಗಳ ನಂತರ ಚೆನ್ನಾಗೇ ಇರುತ್ತೆ. ಮತ್ತು ಅವರ ಅತ್ತೆ ತುಂಬ ಬೈತಾ ಇರ್ತಾರೆ. ಅದರಿಂದ ನಾನು ಕೂಡ ಕೆಲಸಕ್ಕೆ ಸೇರ್ಕೋತೀನಿ ಅಂತೇಳಿ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಓದ್ತಾ ಇರ್ತಾಳೆ ಅಂತ ಹೇಳಬಹುದು. ಮನಿನೂ ಕೂಡ ಚೆನ್ನಾಗಿ ಓದಿಸ್ತಾ ಇರ್ತಾರೆ. ಮನಿ ಅವರ ಆಫೀಸಲ್ಲಿ ಒಂದು ಗಲಾಟೆ ಆಗುತ್ತೆ. ಅದರಿಂದ ಅವರು ಓನರ್ ಮೇಲೆ ಕೈ ಮಾಡಿಬಿಡ್ತಾನೆ. ಕೈ ಮಾಡಿರೋದ್ರಿಂದ ಏನು ಮಾಡ್ತಾನೆ ಅಂದರೆ ಅವ್ರ ಓನರು ತುಂಬ ಬೇಜಾರನ್ನ ಮಾಡಿಕೊಂಡು ಅವ್ರಿಗೂ ಕೂಡ ಬೈದು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಮನಿ ತುಂಬ ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದು ಕೆಲವು ದಿನಗಳ ನಂತರ ಹೆಂಗೋ ಮ್ಯಾನೇಜ್ ಮಾಡ್ತಿರ್ತಾನೆ. ಕೆಲವು ದಿನ ಸಾಲನೂ ಕೂಡ ಮಾಡ್ಕೊಂಡು ಹೆಂಗೋ ಮ್ಯಾನೇಜನ್ನು ಮಾಡ್ತಿರ್ತಾನೆ ಫ್ಯಾಮಿಲಿಯನ್ನು. ಅವ್ರ ಹೆಂಡತಿಗೂ ಕೂಡ ಗೊತ್ತಾಗೋಗುತ್ತೆ ಇವ್ರು ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಅಂತ. ಅವ್ರ ಫ್ಯಾಮಿಲಿ ಇರೋರಿಗೆಲ್ಲ ಗೊತ್ತಾಗೋಗುತ್ತೆ. ಇದನ್ನೆಲ್ಲ ನೋಡಿ ಅವ್ರ ಹೆಂಡತಿ ಹೋಗಿ ಅವರ ಓನರ್ ಹತ್ರ ತುಂಬ ರಿಕ್ವೆಸ್ಟನ್ನು ಮಾಡಿಕೊಂಡು ಮನಿನೂ ಕೂಡ ಫೋನ್ ಮಾಡಿ ಅವರ ಕೆಲಸಕ್ಕೆ ಸೇರಿಸ್ಕೋತಾರೆ. ಮತ್ತು ಜೀವನವನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.